ಸರಪಳಿ ಕೆಂಚರಾಯಸ್ವಾಮಿ ದೇವಾಲಯ ತೇಜೂರು ಹಾಸನ ದಿನಾಂಕ 24 ಮತ್ತು 25 ಫೆಬ್ರವರಿ 2024ರಂದು ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ದೇವಾಲಯದಲ್ಲಿ ಮಹಾಸ್ವಾಮಿ ಹಾಗೂ ಚೌಡೇಶ್ವರಿ ದೇವಿ ಕೆಂಚರಾಯ ಸ್ವಾಮಿ ನೆಲೆಸಿದ್ದಾರೆ. ಜಾತ್ರೆಯ ವಿಶೇಷತೆಗಳು: ಸ್ವಾಮಿಗೆ ರುದ್ರಾಭಿಷೇಕ, ಚೌಡೇಶ್ವರಿ ದೇವಿಗೆ ಅಭಿಷೇಕ, ಅಮ್ಮನವರಿಗೆ ಕಳಸ ಹಾಗೂ ಕೆಂಚರಾಯ ಸ್ವಾಮಿಗೆ ಉತ್ಸವ ನಡೆಯಲಿದೆ. ದಿನಾಂಕ 25 ಫೆಬ್ರವರಿ 2024ರಂದು ಕೆಂಚರಾಯ ಸ್ವಾಮಿಗೆ ಕುರಿ ಕೋಳಿಯಿಂದ ಬಲಿಯನ್ನ ನೀಡಲಾಗುವುದು ಹಾಗೂ ಹಲವಾರು ರೀತಿಯ ಭಕ್ತರ ಕೋರಿಕೆಯನ್ನ ಈಡೇರಿಸಿರುವ ಈ ದೇವಾಲಯದಲ್ಲಿ ಶಕ್ತಿ ಇದೆ ಎನ್ನುವ ನಂಬಿಕೆ ಇದೆ. ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಶ್ರೀನಿವಾಸ್ ಅವರನ್ನ ಕೇಳಿದ್ರೆ ದೇವಾಲಯದ ಮಹತ್ವವನ್ನ ತಿಳಿಸುತ್ತಾರೆ. ನಮಸ್ತೆ. ನಮ್ಮ ತಾತ ಮುತ್ತಾತ ಕಾಲದಿಂದ ನಡ್ಕ ಬಂದಿರುವಂಥ ದೇವಸ್ಥಾನ ನಮ್ಮ ಮನೆ ದೇವರು. ಸುಮಾರು ನಮಗೆ ಮನೆ ದೇವರು ಅನ್ನೋಕ್ಕಿಂತ ಎಲ್ಲರಿಗೂ ಮನೆ ದೇವರು. ದಾಸಬ್ದರಿಗೆ ಅನ್ನೋದಕ್ಕೆ ದಾಸಪ್ಪ ಅನ್ನೋರು ಏನಿದಾರೋ ಎಲ್ಲರಿಗೂ ಮನೆ ದೇವರು ಅಂದರೆ ಇವರೇ ಕೆಂಚರಾಯ ಸ್ವಾಮಿನೇ ಬರೋವಂಥದ್ದು. ಪ್ರತಿ ಒಂದು ತಿರುಪತಿ ತಿಮ್ಮಪ್ಪಗೆ ಹೋಗುವಾಗ್ಲೂ ಎಲ್ಲೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಾದ್ರೂ ಮುಂಚೆ ಬಂದು ಇಲ್ಲಿ ಸ್ವಾಮಿಗೆ ಒಂದು ಹಿಡ್ಗಾಯಿ ಹೊಡೆದು ಹೋಗಿ ಒಂದು ಹೋಗಿ ಬರೋವಂಥ ಏನು ಇರುತ್ತೋ ಎಲ್ಲ ಒಳ್ಳೆದಾಗಲಿ ಅಂತ ಬೇಡಿಕೆ ಇಡೋವಂಥದ್ದು ಸ್ವಾಮಿ ಹತ್ರ ಬೇಡಿಕೆ ಕೋರಿಕೆ ಇಡೋವಂಥದ್ದು ಭಗವಂತ ಈ ಕ್ಷೇತ್ರದಲ್ಲಿ ನಿಂತಿದ್ದಾರೆ. ಬರೋಂಥ ಭಕ್ತಾದಿಗಳು ಏನೇ ಕಷ್ಟ ಏನೇ ಕೇಳಿದ್ರು ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತಾರೆ. 14-15 ವರ್ಷದವ್ರಿಗೆ ಮಕ್ಕಳಿಲ್ದವ್ರಿಗೂ ಒಂದು ಮಕ್ಕಳು ಫಲ ಕೊಟ್ಟಿದ್ದಾರೆ. ಕೆಲಸ ಇಲ್ದವ್ರಿಗೂ ಕೆಲಸಗಳು ಸಿಕ್ಕಿದೆ. ಕಾಲು ನಡೆದಾಡೋಕ್ಕಾಗಲಿಲ್ಲ ಅಂಥವ್ರು ಕೇಳಿದವ್ರಿಗೂ ಈಗ ಚೆನ್ನಾಗಿ ಓಡಾಡೋವಂಥವ್ರು ಆಗಿದ್ದಾರೆ. ಎಲ್ಲದರಲ್ಲೂ ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಸ್ವಾಮಿ. ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ಕೊಂಡು ಹೋಗ್ತಿದ್ದಾರೆ. ಇವರು ತಿರುಪತಿ ತಿಮ್ಮಪ್ಪನವರ ತಮ್ಮ ಅಂದರೆ ಎಲ್ಲರೂ ಬಂಟ ಅಂತ ಕರೀತಾರೆ. ತಿಮ್ಮಪ್ಪನವರಿಗೆ ಯಾವುದೇ ಒಂದು ಕಾರ್ಯ ಏನೇ ಒಂದು ನೆರವೇರಬೇಕು, ಯಾರೇ ದಾಸಬ್ದರು ಹೋಗಿ ಆಗಲಿ ಅಥವಾ ಭಕ್ತರೇ ಹೋದು ಏನೇ ಮಾಡಿ ಬಂದ್ರೂ ನಂತರ ಸಂತಿ ಓಡೋ ಅಂಥದ್ದು, ಪೂಜೆಗಳು ನೆರವೇರೋ ಅಂಥದ್ದು, ಮತ್ತು ಮನೆಗಳಲ್ಲಿ ದಾಸಬ್ದರು ಕರೆಸಿ ಸಂತಿ ಓಡಿಸೋದು, ಮನೇಲಿ ಒಂದು ದಾನ ಕೊಡೋದು ಏನೇ ಒಂದು ಬಂತು ಅಂದರೂ ಅವ್ರು ಬರೋವಂಥದ್ದೇ ಕೆಂಚರಾಯ ಸ್ವಾಮಿ. ತಿರುಪತಿ ತಿಮ್ಮಪ್ಪನ ತಮ್ಮ ಅಂದರೆ ಎಲ್ಲರೂ ಬಂಟ ಅಂತ ಕರೀತಾರೆ. ಕೆಂಚರಾಯನ ತಿರುಪತಿ ತಿಮ್ಮಪ್ಪನವರ ಬಲಗೈ ಬಂಟ ಅಂದರೆ ಅವ್ರು ಹೇಳೋವಂಥ ಕಾರ್ಯಗಳೆಲ್ಲದನ್ನೂ ಸಿದ್ಧಿಯಾಗಿ ನೆರವೇರಿಸಿಕೊಡೋಂಥವ್ರೆ ಇವರೇ ತೇಜೂರು ಸರಪಳಿ ಕೆಂಚರಾಯ ಸ್ವಾಮಿ.